ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ವಿತ್ ನಕ್ಷಾ ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಇದು ನನ್ನ ಎಸ್ಟರ್ಡೇ ಲಾಗ್ ಆಗಿರುತ್ತೆ. ಎಸ್ಟರ್ಡೇ ಈವ್ನಿಂಗ್ ಲಾಗ್ ಆಗಿರುತ್ತೆ. ನಾರ್ಮಲ್ ಆಗಿ ನಾವು ಗುರುವಾರ ದೇವಸ್ಥಾನಕ್ಕೆ ಹೋಗೋದು ನಿಮಗೆ ಗೊತ್ತಿರೋ ವಿಷಯ. ಸೊ ನಾವು ಬಾಬಾ ಟೆಂಪಲ್ಗೆ ಹೋದ್ವಿ. ಮುಂದೆ ಏನಾಯಿತು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಮುಂದೆ ಬರುವ ಎಲ್ಲ ವೀಡಿಯೋಸ್ನೂ ನೀವು ವಾಚ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಹಾಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ. ಟೆಂಪಲಲ್ಲಿ ನಾವು ಹೋಗೋ ಅಷ್ಟೊತ್ತಿಗೆ ಪೂಜೆ ಶುರುವಾಗಿತ್ತು. ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಅಲ್ಲಿಂದ ಹೊರಗಡೆ ಬಂದ್ವಿ. ಹಾಗೆ ಅಲ್ಲಿಂದ ಹೊರಟು ಸೀರೆ ಪರ್ಚೇಸಿಂಗ್ ಇತ್ತು ಅಂತ ಹೇಳಿ ನಾವು ಅಲ್ಲಿಂದ ಒಂದು ಶಾಪ್ ಹೋದ್ವಿ. ಇದು ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿನೇ ಇದೆ ಈ ಶಾಪು. ನಮಗೆ ಹತ್ತಿರದಲ್ಲಿ ಯಾವುದೂ ಅಂಗಡಿಗಳು ಇಲ್ಲದೇ ಇರೋ ಕಾರಣದಿಂದ ನಾವು ಈ ಶಾಪ್ಗೆ ಹೋಗಬೇಕಾಯಿತು. ಬಟ್ ಎಲ್ಲನೂ ಓಕೆ, ಡಿಸೈನ್ಸು ಕಲರ್ಸು ಎಲ್ಲ ಇಷ್ಟ ಆಯಿತು. ಬಟ್ ರೇಟ್ ಮಾತ್ರ ಹೆವಿ ಕಾಸ್ಟ್ಲಿ ಇತ್ತು. ಹಾಗೂ ಅಂತೂ ಇಂತೂ ಎಲ್ಲ ಮಾತಾಡಿ ನಮಗೆ ಬೇಕಾಗಿರುವಂಥ ಒಂದಷ್ಟು ಸೀರೆಗಳನ್ನ ತೊಗೊಂಡು ನಾವು ಅಲ್ಲಿಂದ ಹೊರಟು ಬಂದ್ವಿ. ಅವರು ಯೂಟ್ಯೂಬಲ್ಲಿ ಬರ್ತೀರಾ ನೀವು ಅಂತ ಹೇಳಿದ್ದಕ್ಕೆ ಖುಷಿ ಪಟ್ಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ನ ಬರ್ಕೊಡಿ ಹೆಸರನ್ನ ಅಂತ ಹೇಳಿ ಬರ್ಸ್ಕೊತಾ ಇದ್ರು. ಹಾಗೆ ಸ್ವಲ್ಪ ಚೈನ್ ಕೊಟ್ಟಾಗಿತ್ತು ಅಂತ ಹೇಳಿ ನಾವು ಅಲ್ಲಿ ತಡ್ಸೋದಕ್ಕೆ ಅಂದ್ಬಿಟ್ಟು ಯಾರೋ ಒಬ್ರು ಕೂತಿದ್ರು. ಅವ್ರ ಹತ್ರ ಚೈನ್ ಕೊಟ್ಟು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ಅವರು ಯಾರೋ ಒಬ್ರು ಬಂದಿದ್ರು. ಅವರು ಕೂಡ ಅದೇ ಕೆಲಸ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಬಂದಿದ್ರು, ಚೈನ್ ತಗ್ಸೋದಕ್ಕೋಸ್ಕರ. ಸೊ ಅವರು ಮಗುನ ಎತ್ಕೊಂಡಿದ್ರು. ಅವ್ರು ಮಾತಾಡಿಸ್ತಾ ಇದ್ವಿ. ನಾನು ನನ್ನ ಹಸ್ಬೆಂಡು ನಕ್ಷಾನ ನೋಡಿ ಅವರು ಮಾತಾಡಿಸ್ತಾ ಇದ್ರು. ಅವ್ರಿಗೂ ಕೂಡ ಹೇಳ್ತಾ ಇದ್ದೆ, ನಾವು ಯೂಟ್ಯೂಬರು, ಈ ಥರ ನೀವು ಯೂಟ್ಯೂಬಲ್ಲಿ ಬರ್ತೀರಾ, ನಿಮ್ಮ ಮಗುನೂ ಬರುತ್ತೆ ಅಂತ. ಅವರು ಹೌದಾ ಅಂತ ಹೇಳಿ ಅವರು ಕೂಡ ಖುಷಿ ಪಡ್ತಾಯಿದ್ರು. ಹಾಗೆ ನಮ್ಮದೊಂದು ಸ್ವಲ್ಪ ಕೆಲಸ ಇತ್ತಲ್ಲ, ಅದು ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟು ಬಂದ್ವಿ. ತುಂಬ ಲೇಟಾಗಿರೋ ಕಾರಣದಿಂದ ನಕ್ಷಾಗೆ ನಾವು ಮನೆಯಲ್ಲಿ ಮಾಡಿ ತಿನ್ನೋದೆಲ್ಲ ಲೇಟಾಗುತ್ತೆ ಅಂತೇಳಿ ಒಂದು ಇಡ್ಲಿ ತಿನ್ನಬೇಕು ಅಂತ ಮಗು ನಾವು ಹೋಟೆಲ್ಗೆ ಬಂದ್ವಿ. ನೆಕ್ಸ್ಟ್ ಅಲ್ಲಿಂದ ನಾವು ಮನೆ ಕಡೆಗೆ ಹೊರಟು ಬಂದ್ವಿ. ಹಾಗೆ ಮನೆಗೆ ಸ್ವಲ್ಪ ದಿನಸಿ ಐಟಮು ಬೇಕಿತ್ತು ಅಂತ ಹೇಳಿ ಮನೆ ಪಕ್ಕದಲ್ಲೇ ಇರುವಂಥ ಒಂದು ವಾವ್ ಅನ್ನೋ ಚಿಕ್ಕ ಶಾಪಿಂಗ್ ಮಾಲ್ ಇತ್ತು. ಸೊ ನಾವು ಅಲ್ಲಿಗೆ ಹೋಗೋಣ ಅಂತ ನೆನಪು ಮಾಡಿಕೊಂಡು ಅಲ್ಲಿಗೆ ಹೋಗ್ತಾ ಇದ್ವಿ. ಇದು ನನ್ನ ಹಸ್ಬೆಂಡ್ ಜೊತೆ ನಡೆಯೋದಕ್ಕೆ ನನಗೆ ತುಂಬ ಇಷ್ಟ ಅಂತೇಳಿ ನಾನು ಅದನ್ನು ವೀಡಿಯೋ ಮಾಡಿಕೊಂಡೆ. ಇದೇ ಆ ಚಿಕ್ಕ ಮಾರ್ಟು. ನಾವು ಇಲ್ಲಿಗೆ ಬಂದಿದ್ದ ತಕ್ಷಣ ನಮಗೆ ವೆಲ್ಕಮ್ ಮಾಡೋದಕ್ಕೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಗೆಸ್ಟ್ ಇದ್ದರು. ಅದನ್ನು ನೋಡಿ ತುಂಬ ಖುಷಿಯಾಯಿತು. ನಕ್ಷನೂ ಖುಷಿ ಪಟ್ಲು, ಅವಳೇನು ಭಯ ಪಡಲಿಲ್ಲ. ನೆಕ್ಸ್ಟ್ ಅದು ಏನೇನು ಬೇಕೋ ಅವೆಲ್ಲ ಐಟಮ್ಸ್ ಎಲ್ಲ ತೊಗೊಂಡು ನಾವು ಅಲ್ಲಿಂದ ಹೊರಟ್ವಿ. ಇದು ನನ್ನ ಲಾಗ್ ಆಗಿತ್ತು. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.